ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ, ಈ ಜಗತ್ತಿನಲ್ಲಿ ವಿಜ್ಞಾನ ಎಷ್ಟೋ ಮುಂದುವರಿದೆ. ನಾವು ಚಂದ್ರನ ಮೇಲೆ ಮನೆ ಕಟ್ಟುವ ಬಗ್ಗೆ ಮಾತಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಏನೇನೋ ಸೃಷ್ಟಿ ಮಾಡ್ತೀವಿ. ಆದ್ರೆ ಒಬ್ಬ ಮನುಷ್ಯನ ಜೀವ ಉಳಿಸೋಕೆ ಬೇಕಾದ ಒಂದು ಹನಿ ರಕ್ತವನ್ನು ಯಾವುದೇ ಲ್ಯಾಬೊರೇಟರಿಯಲ್ಲಾಗಲಿ ಅಥವಾ ಹೈಟೆಕ್ ಫ್ಯಾಕ್ಟರಿಯಲ್ಲಾಗಲಿ ಕೃತಕವಾಗಿ ತಯಾರಿಸಲು ಸಾಧ್ಯವಾಗಿದೆಯೇ? ಖಂಡಿತ ಇಲ್ಲ. ಒಬ್ಬ ಮನುಷ್ಯನ ಜೀವ ಉಳಿಯಬೇಕಾದರೆ ಮತ್ತೊಬ್ಬ ಮನುಷ್ಯ ತನ್ನ ರಕ್ತವನ್ನು ನೀಡಲೇಬೇಕು. ಅದಕ್ಕೆ ಹೇಳುವುದು, ರಕ್ತಕ್ಕೆ ಪರ್ಯಾಯ ಜಗತ್ತಿನಲ್ಲಿ ಬೇರೇನೂ ಇಲ್ಲ. ಜೂನ್ 14 ವಿಶ್ವ ರಕ್ತದಾನಿಗಳ ದಿನ. ಇವತ್ತಿನ ವಿಡಿಯೋದಲ್ಲಿ ನಾವು ರಕ್ತದಾನದ ಮಹತ್ವವೇನು, ರಕ್ತದಾನ ಮಾಡುವುದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಲಾಭಗಳಿವೆ, ಜನರಲ್ಲಿರುವ ತಪ್ಪು ಕಲ್ಪನೆಗಳೇನು ಎಂಬುದನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಈ ದಿನವನ್ನು ಜೂನ್ 14ರಂದೇ ಯಾಕೆ ಆಚರಿಸಲಾಗುತ್ತದೆ ಗೊತ್ತಾ? ಜಗತ್ತಿನಲ್ಲಿ ಮೊದಲ ಬಾರಿಗೆ ಮಾನವನ ರಕ್ತದಲ್ಲಿ ಎ, ಬಿ ಮತ್ತು ಓ ಎಂಬ ಗ್ರೂಪ್ಗಳಿವೆ ಎಂದು ಪತ್ತೆ ಹಚ್ಚಿದ್ದ ಪ್ರಸಿದ್ಧ ವಿಜ್ಞಾನಿ ಕಾರ್ಲ್ ಸ್ಟೈನರ್ ಇವರ ಜನ್ಮದಿನದ ನೆನಪಿಗಾಗಿ ವಿಶ್ವ ಆರೋಗ್ಯ ಸಂಸ್ಥೆಯು ಪ್ರತಿ ವರ್ಷ ಜೂನ್ 14 ವಿಶ್ವ ರಕ್ತದಾನಿಗಳ ದಿನ ಎಂದು ಘೋಷಿಸಿತು. ನಮ್ಮ ಭಾರತ ದೇಶವೊಂದರಲ್ಲಿ ಪ್ರತಿ ವರ್ಷ ಸುಮಾರು 1.5 ಕೋಟಿ ಯೂನಿಟ್ ರಕ್ತದ ಅವಶ್ಯಕತೆ ಇರುತ್ತದೆ. ಆದರೆ ನಮಗೆ ಸಿಗುತ್ತಿರುವುದು ಕೇವಲ 90% ಮಾತ್ರ. ದಿನನಿತ್ಯದ ಅಪಘಾತಗಳು, ಪ್ರಮುಖ ಸರ್ಜರಿಗಳು, ಹೆರಿಗೆಯ ಸಮಯ ಅಥವಾ ಥಲಸೇಮಿಯಾದಂತಹ ರಕ್ತದ ಕಾಯಿಲೆಯಿಂದ ಬಳಲುವ ಸಾವಿರಾರು ಜನರಿಗೆ ಪ್ರತಿದಿನ ರಕ್ತದ ತುರ್ತು ಅವಶ್ಯಕತೆ ಇರುತ್ತದೆ. ನಿಮ್ಮ ಒಂದು ಸಣ್ಣ ನಿರ್ಧಾರ ಒಬ್ಬರ ಇಡೀ ಕುಟುಂಬದ ಸಂತೋಷಕ್ಕೆ ಕಾರಣವಾಗಬಹುದು. ಬಹಳಷ್ಟು ಜನ ಅಂದುಕೊಂಡಿದ್ದಾರೆ ರಕ್ತದಾನ ಮಾಡಿದರೆ ಕೇವಲ ಪಡೆದುಕೊಳ್ಳುವವರಿಗೆ ಮಾತ್ರ ಲಾಭ ಅಂತ. ಆದರೆ ವೈಜ್ಞಾನಿಕವಾಗಿ ರಕ್ತದಾನ ಮಾಡುವುದರಿಂದ ರಕ್ತ ಕೊಡುವವರಿಗೂ ಅದ್ಭುತ ಆರೋಗ್ಯ ಲಾಭಗಳಿವೆ. ಮೊದಲನೇದಾಗಿ ಹೃದಯದ ಆರೋಗ್ಯ. ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ ಹೆಚ್ಚಾದರೆ ಅದು ಹೃದಯದ ಮೇಲೆ ಪರಿಣಾಮ ಬೀರುತ್ತದೆ. ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಐರನ್ ಬ್ಯಾಲೆನ್ಸ್ ಆಗಿ ಹಾರ್ಟ್ ಅಟ್ಯಾಕ್ ಬರುವ ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತದೆ. ಎರಡನೆಯದಾಗಿ ಹೊಸ ರಕ್ತದ ಉತ್ಪತ್ತಿ. ನೀವು ರಕ್ತ ನೀಡಿದ ತಕ್ಷಣ ನಿಮ್ಮ ಮೂಳೆ, ಮಜ್ಜೆ, ಬೋನ್ ಮ್ಯಾರೋ ಸಕ್ರಿಯಗೊಂಡು ಕೇವಲ ಕೆಲವು ದಿನಗಳಲ್ಲೇ ಹೊಸ ಕೆಂಪು ರಕ್ತದ ಕಣಗಳನ್ನು ಉತ್ಪತ್ತಿ ಮಾಡುತ್ತದೆ. ಇದರಿಂದ ನಿಮ್ಮ ದೇಹಕ್ಕೆ ಹೊಸ ಚೈತನ್ಯ ಸಿಗುತ್ತದೆ. ಮೂರನೆಯದಾಗಿ ಉಚಿತ ಹೆಲ್ತ್ ಚೆಕಪ್. ನೀವು ಬ್ಲಡ್ ಬ್ಯಾಂಕ್ಗೆ ಹೋದಾಗ ನಿಮ್ಮ BP, ಹಿಮೋಗ್ಲೋಬಿನ್ ಮತ್ತು ರಕ್ತದ ಗುಣಮಟ್ಟವನ್ನು ಉಚಿತವಾಗಿ ಪರೀಕ್ಷಿಸಲಾಗುತ್ತದೆ. ಅಂದರೆ ರಕ್ತದಾನ ಮಾಡುವುದು ನಿಮ್ಮ ಆರೋಗ್ಯಕ್ಕೂ ಒಂದು ಇನ್ಶೂರೆನ್ಸ್ ಇದ್ದಂತೆ. ತಪ್ಪು ಕಲ್ಪನೆಗಳು ವರ್ಸಸ್ ವಾಸ್ತವ. ಆದರೂ ನಮ್ಮ ಸಮಾಜದಲ್ಲಿ ರಕ್ತದಾನದ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳಿವೆ. ಬನ್ನಿ ಅವುಗಳ ನಿಜಾಂಶ ತಿಳಿಯೋಣ. ತಪ್ಪು ಕಲ್ಪನೆ 1. ರಕ್ತದಾನ ಮಾಡಿದರೆ ದೇಹ ನಿಶ್ಶಕ್ತವಾಗುತ್ತದೆ ಅಥವಾ ಕಾಯಿಲೆ ಬರುತ್ತದೆ. ಇಲ್ಲ, ತಪ್ಪು. ವಾಸ್ತವವಾಗಿ ಇದು ಸಂಪೂರ್ಣ ಸುಳ್ಳು. ಒಬ್ಬ ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ ಸುಮಾರು 5 ಲೀಟರ್ ರಕ್ತ ಇರುತ್ತದೆ. ರಕ್ತದಾನದ ಸಮಯದಲ್ಲಿ ಕೇವಲ 350ರಿಂದ 450 ml ರಕ್ತವನ್ನು ಮಾತ್ರ ತೆಗೆದುಕೊಳ್ಳಲಾಗುತ್ತದೆ. ಇದನ್ನು ನಮ್ಮ ದೇಹವು ಕೇವಲ 24 ಗಂಟೆಯಿಂದ 48 ಗಂಟೆಗಳಲ್ಲಿ ಮತ್ತೆ ಉತ್ಪತ್ತಿ ಮಾಡಿಕೊಳ್ಳುತ್ತದೆ. ತಪ್ಪು ಕಲ್ಪನೆ 2. ರಕ್ತದಾನ ಮಾಡಲು ಗಂಟೆಗಟ್ಟಲೆ ಸಮಯ ಬೇಕು ಮತ್ತು ನೋವಾಗುತ್ತದೆ. ವಾಸ್ತವವಾಗಿ ಸೂಜಿ ಚುಚ್ಚುವಾಗ ಒಂದು ಇರುವೆ ಕಚ್ಚಿದಷ್ಟೇ ಅನುಭವ ಇರುತ್ತದೆ. ಇಡೀ ಪ್ರಕ್ರಿಯೆಗೆ ಕೇವಲ 10ರಿಂದ 15 ನಿಮಿಷ ಸಾಕು. ತಪ್ಪು ಕಲ್ಪನೆ 3. ಟ್ಯಾಟೂ ಹಾಕಿಸಿಕೊಂಡವರು ಅಥವಾ ಮಹಿಳೆಯರು ರಕ್ತದಾನ ಮಾಡಬಾರದು. ವಾಸ್ತವವಾಗಿ ಟ್ಯಾಟೂ ಹಾಕಿಸಿಕೊಂಡು 6ರಿಂದ 12 ತಿಂಗಳು ಕಳೆದಿದ್ದರೆ ರಕ್ತದಾನ ಮಾಡಬಹುದು. ಹಾಗೆಯೇ ಸೂಕ್ತ ತೂಕ ಮತ್ತು ಹಿಮೋಗ್ಲೋಬಿನ್ ಪ್ರಮಾಣ ಹೊಂದಿರುವ ಮಹಿಳೆಯರು ಕೂಡ ಧೈರ್ಯವಾಗಿ ರಕ್ತದಾನ ಮಾಡಬಹುದು. ಯಾರು ಮಾಡಬಹುದು? ಹಾಗಾದರೆ ರಕ್ತದಾನ ಮಾಡಲು ಇರಬೇಕಾದ ಅರ್ಹತೆಗಳೇನು? ನಿಮ್ಮ ವಯಸ್ಸು 18ರಿಂದ 65 ವರ್ಷದೊಳಗಿರಬೇಕು. ತೂಕ ಕನಿಷ್ಠ 45 kg ಇರಬೇಕು. ಯಾವುದೇ ದೊಡ್ಡ ಕಾಯಿಲೆಗಳಿಗೆ ಔಷಧಿ ತೆಗೆದುಕೊಳ್ಳುತ್ತಿರಬಾರದು. ಪುರುಷರು ಪ್ರತಿ 3 ತಿಂಗಳಿಗೊಮ್ಮೆ ಮತ್ತೆ ಮಹಿಳೆಯರು ಪ್ರತಿ 4 ತಿಂಗಳಿಗೊಮ್ಮೆ ಸುರಕ್ಷಿತವಾಗಿ ರಕ್ತದಾನ ಮಾಡಬಹುದು. ಸ್ನೇಹಿತರೆ, ಜಾತಿ, ಧರ್ಮ, ಪ್ರಾದೇಶಿಕತೆ ಎಲ್ಲವನ್ನೂ ಮೀರಿದ ಜಗತ್ತಿನ ಏಕೈಕ ಪವಿತ್ರವಾದ ದಾನ ಅಂದರೆ ರಕ್ತದಾನ. ನಾವು ಬದುಕಿರುವಾಗಲೇ ಮತ್ತೊಬ್ಬರ ಪಾಲಿಗೆ ದೇವರಾಗುವ, ಒಬ್ಬರ ಜೀವ ಉಳಿಸುವ ಶ್ರೇಷ್ಠ ಅವಕಾಶ ನಮಗೆ ಸಿಕ್ಕಿದೆ. ಈ ಜೂನ್ 14ರಂದು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ಅಧಿಕೃತ ಬ್ಲಡ್ ಬ್ಯಾಂಕ್ಗೆ ಹೋಗಿ ರಕ್ತದಾನ ಮಾಡಿ, ಜೀವದಾನಿಯಾಗಿ. ಈ ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರ ಒಂದು ಸಣ್ಣ ವಿನಂತಿ, ನಿಮ್ಮ ಬ್ಲಡ್ ಗ್ರೂಪ್ ಯಾವುದಂತ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.